ನೀವು ಈಗ ಉಲ್ಟಾ ಹೊಡೆದಿರೋ ಉಲ್ಟಾ ಅಲ್ಲ ಅದನ್ನ ನಾನು ಹೈಲೈಟ್ ಮಾಡ್ತಿಲ್ಲ. ಓಕೆ, ನಾನು ಹೇಳ್ತಾ ಇರೋದು ನಾನು ಎಲ್ಲಿ ಉಲ್ಟಾ ಹೊಡೆದಿಲ್ಲ. ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ಇವತ್ತು ನಮ್ಮ ಸ್ಟ್ಯಾಂಡ್ ಹಂಗೆ ಇದೆ. ಅದರಲ್ಲಿ ನಾಲ್ಕೈದು ಜನ ಇವ್ರಾಗ ಪೆಟಿಷನ್ ಹಾಕಿದ್ರು, ನಾನು ಹಾಕಿದ್ದೀನಿ ಪೆಟಿಷನ್ ಹೈಕೋರ್ಟಲ್ಲಿ. ನಾವ್ಯಾರು ಉಲ್ಟಾ ಹೊಡೆದಿಲ್ಲ ಸರ್. ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಉಲ್ಟಾ ಹೊಡೆದಿರೋರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಾವು ಉಲ್ಟಾ ಹೊಡೆದಿಲ್ಲ. ಈಗ ನನ್ನ ಜೊತೆ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಲಿಂಕ್ ತಗೊಳಕ ಈ ಬೋಳಿ ಮಕ್ಕಳು ಆ ಗಿರೀಶನ್ ಜೊತೆ 1 ವರ್ಷ ಕೆಲಸ ಮಾಡೋನಲ್ಲ. ಈಗ ಹೇಳ್ಬಿಡ್ಲಿ ನೋಡೋಣ, ಜಾರಕಿಹೊಳಿ ಕೇಸಲ್ಲಿ ತಲೆ ಎತ್ತಿರಿ ಕಾಲೆತ್ತಾರೆ ಅಂತಂದರು. ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂಡ, ದುರ್ಬಳಕೆ ಮಾಡ್ಕೊಂಡ, ಖರ್ಚು ವೆಚ್ಚ ಕೊಡ್ತೀನಿ ಅಂತ ಕೈ ಎತ್ತದ ದೊಡ್ಡ ಮನುಷ್ಯ. ಈ ವಿಚಾರವನ್ನು ನಾನು ಪೂಜ್ಯರ ಜೊತೆ ನಾನು ಒಬ್ಬನೇ ಇರಬೇಕಾದ್ರೆ ಪೂಜ್ಯ ಜೊತೆ ಮಾತಾಡಿದ್ದೀನಿ. ಸರ್, ನಿಮ್ಮದು ಮತ್ತು ಧರ್ಮಸ್ಥಳದ ಆ ಒಂದು ದೊಡ್ಡ ವ್ಯಕ್ತಿಗಳ ಒಡನಾಟ ಹೆಂಗೆ ಅಂತಂದರು. ನೋಡಪ್ಪ, ಮಠಗಳು ನಾವೆಲ್ಲ ಮಾತಾಡ್ಕೊತಾ ಇದ್ವಿ. ಅವ್ರದ್ದು ದೇವಸ್ಥಾನ, ನಮ್ಮದು ಮಠ. ನಾವೆಲ್ಲ ಮುಂಚೆ ಹೋಗಿ ಬನ್ನಿ ಅದೆಲ್ಲ ಇತ್ತು. ಧರ್ಮಸ್ಥಳದ ಪ್ರಕರಣ ಆಗಿ ಆ ಟೀಮು ನಮ್ಮ ಹತ್ರ ಬಂದಿತ್ತು. ಅವ್ರು ಒಪ್ಕೊಂಡಿದ್ದಾರೆ ನನ್ನ ಹತ್ರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಲಾಯರ್ ಜಗದೀಶ್ ಆರಂಭದಲ್ಲಿ ಇದೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗ ಆಗ್ತಾ ಇರತಕ್ಕಂಥ ದೌರ್ಜನ್ಯ ಅನ್ಯಾಯಗಳ ವಿರುದ್ಧವಾಗಿ ನಿರಂತರವಾಗಿ ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ಮಾಡ್ತಾಯಿದ್ರು. ಧರ್ಮಸ್ಥಳ ಕೇಸನ್ನು ನಾವು ಆರಂಭದಿಂದ ಇಲ್ಲಿವರೆಗೂ ಕೂಲಂಕುಷವಾಗಿ ಗಮನಿಸ್ತಾ ಬಂದಾಗ ಒಂದು ತಿಮುರಡಿ ಆ್ಯಂಡ್ ಟೀಮ್ ಅನ್ನೋ ಒಂದು ಗ್ಯಾಂಗ್ ಇದೆ. ಅದು ಕೂಡ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೀತಾ ಇರೋ ಅಕ್ರಮ ದೌರ್ಜನ್ಯಗಳ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಇದೆ. ಆದರೆ ಲಾಯರ್ ಜಗದೀಶ್ ಅವರು ಆರಂಭದಿಂದ ಏನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗುರುತಿಸ್ಕೊಂಡವರಲ್ಲ. ಆದರೆ ಇವರು ಬಂದ ಮೇಲೆ ಇದಕ್ಕೊಂದು ಆಯಾಮ ಸಿಕ್ತು ಅನ್ನೋ ರೀತಿಯಾಗೂ ಕೂಡ ಒಂದು ಫಾಲೋವರ್ಸ್ ಇದೆ, ಒಂದು ವರ್ಗ ಇದೆ. ಇವ್ರನ್ನ ಫಾಲೋ ಮಾಡ್ತಕ್ಕಂಥ ಒಂದು ಜನರಿದ್ದಾರೆ. ಅನೇಕ ನ್ಯಾಯ ಸಮಾವೇಶಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಕ್ಕಂಥ ಸಂಘಟನೆಗಳಲ್ಲಿ ಲಾಯರ್ ಜಗದೀಶ್ ಅವರು ಮಾತನಾಡಬೇಕು ಅಂತ ಆಗ್ರಹಿಸಿದ್ದು ಉಂಟು ಜನರು. ಲಾಯರ್ ಜಗದೀಶ್ ಮಾತಾಡಲಿ ಅಂತ. ಯಾಕೆಂದರೆ ಅವ್ರನ್ನ ಒಂದು ಅಗ್ರೆಷನ್ಸ್ನ ನೋಡಿ ಇಷ್ಟಪಟ್ಟಂಥ ಒಂದು ವರ್ಗವೇ ಬೇರೆ ಇದೆ. ಆದರೆ ಇವತ್ತು ಅವ್ರು ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಪು, ಇವತ್ತು ಅದೇ ಗಿರೀಶ್ ಮಟ್ಟಣ್ಣವ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅದೇ ತಿಮುರಡ್ಡಿ ಅವ್ರ ವಿರುದ್ಧವಾಗಿ ಅವರು ಪ್ರತಿನಿತ್ಯ ವೀಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಸಹಜವಾದಂಥ ಅನುಮಾನ ಯಾಕೆ ಅಂದರೆ ಈ ಬುರುಡೆ ಗ್ಯಾಂಗ್ ಸುಳ್ಳ ಅಥವಾ ಲಾಯರ್ ಜಗದೀಶ್ ಅವರು ಉಲ್ಟಾ ಹೊಡೆದು ಬಿಟ್ರೆ, ಈ ಥರದ ಅನುಮಾನಗಳಿಗೆ ಅವರೇ ಉತ್ತರ ಕೊಡಬೇಕು. ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಆರಂಭದಿಂದಲೂ ನೀವು ಪ್ರತಿನಿತ್ಯ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಧರ್ಮಸ್ಥಳದ ಕೆಲವೊಬ್ಬ ಒಂದು ಅಣುಕು ಪ್ರದೇಶದ ರೀತಿಯಾಗಿ ನೀವು ಮನೆ ಮುಂದೆನೇ ಒಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದು ಉಂಟು. ಅವ್ರನ್ನ ಅರೆಸ್ಟ್ ಮಾಡೋ ರೀತಿಯಾಗಿ ಅಲ್ಲಿರ್ತಕ್ಕಂಥ ಪ್ರಭಾವಿಗಳನ್ನು ಪ್ರತಿನಿತ್ಯ ಒಂದಿಲ್ಲೊಂದು ವೀಡಿಯೋಗಳ ಮುಖಾಂತರ ನೀವು ಗಮನ ಸೆಳೀತಾ ಇದ್ದೀರಿ. ಆದರೆ ಇವತ್ತು ನೀವು ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀರಿ ಅಂತನಾ ಅಥವಾ ಅವ್ರ ವಿರುದ್ಧ ನಿಂತ್ಕೊಳ್ತಾ ಇದ್ದೀರಿ? ಒಂದು ಕ್ಲಾರಿಟಿ ಬೇಕು ಅಂತಂದರೆ, ಧರ್ಮಸ್ಥಳದ ನ್ಯಾಯಯುತವಾದ ಹೋರಾಟನೇ ಬೇರೆ, ಅದಕ್ಕೊಂದಷ್ಟು ಮುಖವಾಡ ಹಾಕೊಂಡ್ರ ವ್ಯಕ್ತಿಗಳೇ ಬೇರೆ. ನಾನು ಇವೆರಡೂ ಸಪ್ರೇಟು, ನೀವೆರಡೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಧರ್ಮಸ್ಥಳದ ನ್ಯಾಯಯುತವಾದಂಥ ಹೋರಾಟದ ಸ್ಟ್ಯಾಂಡ್ ಇವತ್ತು 100%, ಇನ್ನು 1000 ವರ್ಷ ಹೋದರೂ ಕೂಡ ಅದರ ಸ್ಟ್ಯಾಂಡ್ ಬದಲಾವಣೆ ಆಗಲ್ಲ. ಒಂದು. ಎರಡನೇದಾಗಿ ಅಲ್ಲಿರುವಂಥ ಪ್ರಮುಖರು, ಒಬ್ಬ ಪ್ರಮುಖ ಸೋಕಾಲ್ಡ್ ಗಿರೀಶ್ ಮಟ್ಟಣ್ಣ, ಮಾಜಿ ಪೊಲೀಸ್ PSI, ಮಾಜಿ ಪ್ರೆಸೆಂಟ್ RSS ಮತ್ತು BJPಯ ರೈಟ್ ವಿಂಗ್ ಅಂತ ಆತನೇ ಹೇಳ್ಕೊಂತಾನೆ. ಮೊನ್ನೆ ಬಂದಾಗ ಹೇಳ್ದ, ನಾನೊಬ್ಬ ರೈಟ್ ವಿಂಗ್ ಆಗಿ ಲೆಫ್ಟ್ ವಿಂಗ್ ಅವ್ರು ಕರೆದವ್ರೆ ಅಂತ. ಏನು ಲೆಫ್ಟೋ ರೈಟೋ ನಮಗೇನು ಗೊತ್ತಿಲ್ಲ, ನಾವೆಲ್ಲ ಸ್ಟ್ರೈಟು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇದೇ ನಮಗೊಂದು ಅನುಮಾನಗಳು ಇವನ ಬಗ್ಗೆ. ಯಾಕೆ ಅಂದರೆ, ಒಂದು ಇವನು ಪೊಲೀಸ್ ಇಲಾಖೆಯಿಂದ ಅದೇ ಹುಸಿ ಬಾಂಬ್ ಇಟ್ಕೊಂಡು ಈಚೆ ಕಡೆ ಬಂದವನು. ಎರಡನೇದಾಗಿ ಎಲ್ಲಿಂದನೋ ಬಂದು ಧರ್ಮಸ್ಥಳದ ಪ್ರಕರಣದಲ್ಲಿ ತೂರ್ಕೊಂಡ. ಈಗ ನಮ್ಮನ್ನು ಪ್ರಶ್ನೆ ಮಾಡೋರು ನಾವು ಅದನ್ನೇ ಈಗ ಬಂದವರು ಅಂತಾರೆ. ಆಯಿತು ಗುರು, 360 ವರ್ಷ ಐ ಥಿಂಕ್ ಸ್ವತಂತ್ರ ಪೂರ್ವದ ಹೋರಾಟ ನಡೀತು. 360 ವರ್ಷ ಹತ್ರ ಇದ್ದಂಗೆ ಗಾಂಧೀಜಿ ಬಂದು ಸ್ವತಂತ್ರ ಸಿಕ್ತು. ಹಂಗಾರೆ ಗಾಂಧೀಜಿಗೇನು ವ್ಯಾಲ್ಯೂ ಇಲ್ವಾ? 360 ವರ್ಷ ಇಬ್ಬರಿಗೂ ವ್ಯಾಲ್ಯೂಸ್ ಇದೆ. ಈಗ ನೀವು ಈ ಧರ್ಮಸ್ಥಳದ ಹೋರಾಟ ಬರೀ ಬೆಳ್ತಂಗಡಿಗೆ ಸೀಮಿತವಾಗಿಲ್ಲ, ಧರ್ಮಸ್ಥಳಕ್ಕೆ ಸೀಮಿತವಾಗಿಲ್ಲ. ಬೆಂಗಳೂರು, ಕರ್ನಾಟಕ, ಭಾರತ, ಪ್ರಪಂಚದ ಮೂಲೆಗೂ ಕೂಡ ಈ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದರ ಔಟ್ಕಮ್ ಏನು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ನಾಟ್ ರಿಸರ್ವ್ ಇಟ್. ಅದನ್ನೇನೋ ಗಿರೀಶ್ ಮಟ್ಟಣ್ಣಿಗೆ ರಿಸರ್ವ್ ಮಾಡಬೇಕು ಅಥವಾ ಯಾರೋ ಮಹೇಶ್ ತಿಮ್ರೋಡಿಗೆ ರಿಸರ್ವ್ ಮಾಡಬೇಕು. ಆಮೇಲೆ ಮತ್ತೊಂದು ಕ್ಲಾರಿಟಿ ಕೊಡ್ತೀನಿ, ಐ ಆಮ್ ನಾಟ್ ಅಗೇನ್ಸ್ಟ್ ಮಹೇಶ್ ತಿಮ್ರೋಡಿ. ಪಾಪ ಅಮಾಯಕ ವ್ಯಕ್ತಿ. ನಾನು ಮಹೇಶ್ ತಿಮ್ರೋಡಿಯವ್ರ ಬಗ್ಗೆ ನಾನು ಏನೂ ಮಾತಾಡಿಲ್ಲ. ಬಟ್ ಬದಲಿಗೆ ಆಯಪ್ಪ ಬಲಿಪಶು ಆದ್ನಲ್ಲ, ಅದಕ್ಕೇನಾದರೂ ಗಿರೀಶ್ ಮಟ್ಟಣ್ಣ ಕಾರಣ ಅಂತ ನಾನು ಕೂಡ ಹುಡುಕ್ತಾ ಇದ್ದೀನಿ. ಈಗ ನೋಡಿ, ಮಹೇಶ್ ತಿಮ್ರೋಡಿಯವರು ಮಟ್ಟಣ್ಣ ಇಬ್ಬರು ಜೊತೆಲೇ ಇರ್ತಾರೆ. ಮಹೇಶ್ ತಿಮ್ರೋಡಿಯವ್ರ ಮೇಲೆ 14 ಸುಳ್ಳು ಪ್ರಕರಣಗಳಾಗುತ್ತೆ, ರೌಡಿ ಪಟ್ಟಿ ಆಗುತ್ತೆ, ಗಡೀಪಾರ ಆಗುತ್ತೆ. ಅದೇ ಕಾನೂನು ಪ್ರಕ್ರಿಯೆ ಜೊತೆಲಿರುವಂಥ ನೆರಳು ಗಿರೀಶನ ಮೇಲೆ ಆಗಲ್ಲ. ಏನು ಅಂಡರ್ಸ್ಟ್ಯಾಂಡಿಂಗು? ಮಾಜಿ ಪೊಲೀಸ್ ಇನ್ಫಾರ್ಮರ್ ಅಂತೇನಾದರೂ ಅಲ್ಲೇನೋ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದಾನ, ಅಥವಾ
ತಿಮ್ರೋಡಿನ ಜಾಗ ಖಾಲಿ ಮಾಡಿಸಿದ್ರೆ ಆ ಜಾಗನ ನಾನು ಕಬ್ಜಾ ಮಾಡ್ಕೊಳ್ಬೋದು, ನಾನು ನನ್ನದೇ ಆದಂಥ ದರ್ಬಾರ್ ಮಾಡ್ಬೋದು ಅಂತ ನಾನು ಮನಸ್ಥಿತಿ ಹೊಂದಿದ್ದಾನ. ಅಕಸ್ಮಾತು ಪೊಲೀಸ್ ಇಲಾಖೆ ಈತನ ಮೇಲೆ ಗಿರೀಶನ್ ಮೇಲೆ ರೌಡಿ ಪಟ್ಟಿ ಓಪನ್ ಮಾಡ್ತಾ ಇಲ್ಲ, ಗಡೀಪಾರ್ ಮಾಡ್ತಾ ಇಲ್ಲ, ಸುಳ್ಳು ಕೇಸ್ ಆಗ್ತಾ ಇಲ್ಲ ಅಂದರೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾನ. ಅದೇ ತಿಮ್ರೋಡಿಯ ಮೇಲೆ ಸಾಲು ಸಾಲು ಕೇಸುಗಳು ಹಾಕಿ ಗಡೀಪಾರ್ ಮಾಡಿ ರೌಡಿ ಪಟ್ಟು ಕೊಟ್ಟು ನಾನ್ ಬೆಲಬಲ್ ವಾರೆಂಟ್ ಮಾಡಿ ಊರು ಬಿಡಂಗೆ ಮಾಡಿದ್ದಾರೆ. ಇದಕ್ಕೆ ಈತಂದೇನಾದರೂ ಪಾತ್ರ ಇದೆಯಾ, ಅಥವಾ SIT ಜೊತೆ ಹೊಂದಾಣಿಕೆ ಇದೆಯಾ, ಅಥವಾ ಈತನ ಮೇಲೆ ಗಿರೀಶನ್ ಮೇಲೆ ಯಾವುದೇ ಕೇಸ್ ಆಗಲ್ಲ, ಯಾವುದೇ ರೌಡಿ ಪಟ್ಟಿ ಆಗಲ್ಲ, ಯಾವುದೇ ಗಡೀಪಾರ್ ಆಗಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಕೆಲಸ ಮಾಡ್ತಾವನ, ಅಥವಾ ತಿಮ್ರೋಡಿನ ಖಾಲಿ ಮಾಡ್ಸೋಕ್ಕೆ ಏನಾದರೂ ಸ್ಕೆಚ್ ಹಾಕ್ಕೊಂಡು ತಿಮ್ರೋಡಿನ ಖಾಲಿ ಮಾಡಿಸಿ ಆ ಜಾಗದಲ್ಲಿ ಕೂತವನ. ಈ ಥರ ಅನುಮಾನಗಳು ನನಗೆ ಬಂದಿರೋ ಸಹಜ. ಇದು ನಿಜನಾ ಸುಳ್ಳ ಸಮಯವೇ ಹೇಳಬೇಕು, ಅಥವಾ ಅವನೇ ಅದಕ್ಕೆ ಗಿರೀಶ್ನೇ ಇದಕ್ಕೆ ಉತ್ತರ ಕೊಡಬೇಕು ಸರ್. ಹಂಗಾಗಿ ನಾನೇನೂ ಉಲ್ಟಾ ಹೊಡೆದಿಲ್ಲ. ಇವು ಬೇಡಪ್ಪ, ನೀವೇ ಹೇಳಿದ್ರಿ, ಇವಾಗ ಒಂದು ಮಾತು ಹೇಳಿದ್ರಿ, ಜಗದೀಶ್ ಅವ್ರಿಗೆ ಮೈಕ್ ಕೊಡಿ ಅಂತ. ನೀವು ಈ ವಿಚಾರನ ಎಲ್ಲಿಟ್ಕೊಂಡು ಹೇಳ್ತಾ ಇದ್ದೆ ಅಂತ ನನಗೂ ಗೊತ್ತಿದೆ. ಸ್ವತಂತ್ರ ಉದ್ಯಾನವನದಲ್ಲಿ ಎಲ್ಲರಿಗೂ ಮೈಕ್ ಕೊಟ್ಟರು, ನನ್ನನ್ನು ಅಲ್ಲಿ ಮೈಕ್ ಕೊಡಲಿಲ್ಲ. ಆಮೇಲೆ ನಾನು ವಿಚಾರಣೆ ಮಾಡ್ಕೊಂಡಿದ್ದೇನು ಅಂತಂದರೆ, ಆ ಸ್ವತಂತ್ರ ಉದ್ಯಾನವನದಲ್ಲಿ ಹೋದ ತಿಂಗಳು ನಡೆದಂಥ ಸ್ಟ್ರೈಕ್ ಏನಿದೆ, ಒಂದು 8 ಲಕ್ಷ ಖರ್ಚಾಯಿತು ಅಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ದ. ಹೆಂಗೆ ಇಲ್ಲ ನಾವೇ ಮಾಡಿದ್ದು ಅಂತಂದ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈ ಸಮಾವೇಶಕ್ಕೆ ದುಡ್ಡು ಹೆಂಗೆ ಖರ್ಚು ಮಾಡ್ತಾನೆ 8 ಲಕ್ಷ ಅದಕ್ಕೆ? ಆಮೇಲೆ ಒಂದು ಸಮಾವೇಶಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡ್ತದೆ ಅಂತಂದರೆ ಅದು ಗಿರೀಶ್ ಮಟ್ಟಣ್ಣ ಮಾತಾಡ್ತಾನೆ, ಕಾಂಗ್ರೆಸ್ಸಿನ ಸೂರ್ಯ ಮುಕುಂದರಾಜ್ ಅಡ್ವೊಕೇಟ್ ಕಾಂಗ್ರೆಸ್ ಲೀಗಲ್ ಸೆಲ್ಲಿನ ಅಧ್ಯಕ್ಷ ಮಾತಾಡ್ತಾನೆ ಅಂತಂದರೆ ಏನು ಕಾಂಗ್ರೆಸ್ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ? ಕಾಂಗ್ರೆಸ್ಸೇ SIT ಮಾಡಿರೋದು, ಕಾಂಗ್ರೆಸ್ಸೇ SITನ ಮುಣಗಿಸಿದ್ದು, ಕಾಂಗ್ರೆಸ್ಸೇ ದಿಕ್ತಪ್ಪಿಸ್ತಾ ಇರೋದು. ಮತ್ತು ಅಂಥ ಕಾಂಗ್ರೆಸ್ ಕೈಯಲ್ಲಿ ಸ್ಪಾನ್ಸರ್ ಮಾಡ್ಕೊಂಡು ತಿಂಗಳು ಸಮಾವೇಶ ಮಾಡ್ತೀರಾ, ನೀವೆಲ್ಲರೂ ಮಾತಾಡ್ತೀರಾ, ಗಿರೀಶನ್ ಮಾತಾಡ್ತಾನೆ, ಅದೇ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಆವಾಗ ಬಂದ ಕಾಂಗ್ರೆಸ್ ಒಂದು ಮಾತಾಡ್ತಾನೆ, ನಮ್ಮನ್ನು ಅಲ್ಲಿ ಜನ ಹೇಳ್ತಾ ಇದ್ರು ಕೂಡ ಮೈಕ್ ಕೊಡಲ್ಲ ಅಂತಂದರೆ ದಿಕ್ತಪ್ಪಿಸೋ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ? ಅಥವಾ ಇಲ್ಲಿ ನಮ್ಮದೇ ಒಂದು ಗ್ಯಾಂಗ್ ಇದೆ, ಜಗದೀಶ ಇವಾಗ ನೀನು ಬಂದಿದ್ದು, ನೀವ್ಯಾರೋ ನಮ್ಮನ್ನು ಕೇಳೋಂಗಿಲ್ಲ, ನಾವು ಆಡಿದ್ದೆ ಆಟ ಅನ್ನೋದು ಏನಾದ್ರು ವಿಚಾರ ಮಾಡ್ಕೊಂಡಿದ್ದೀರಾ? ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬೇಕಾಗಿದೆ. ಆಮೇಲೆ ಇನ್ನೂ ಒಂದು ಆಶ್ಚರ್ಯವ ಸಂಗತಿ ಅಂತಂದರೆ, ಪವರ್ TV ರಾಕೇಶು ನನಗೆ ಫ್ರೆಂಡು ಅಂತಾನೆ, ಫೋನಿಗೆ ಫ್ರೆಂಡು, ಏನೋ ಅವನೊಂದು ಚಾನಲ್ ಮಾಡವನೆ ಅಂತೇಳಿ ಬಿಡಪ್ಪ ಹೋಗಪ್ಪ ಬಾಗಪ್ಪ ಅವನು ಆಯಿತು ಜಗ್ಗು ಅಂತ ಅವನು ಮಾತಾಡ್ತಾ ಇದ್ದ. ಅದೇ ರಾಕೇಶ್ ಶೆಟ್ಟಿ ಒಂದು ಖಾಸಗಿ ಚಾನೆಲ್, ಧರ್ಮಸ್ಥಳದ ಖಾಸಗಿ ಚಾನೆಲ್ಗೆ ಹೋಗಿ ಅಲ್ಕ ಮಾತನ್ನೇ ಇವನ್ನ ಬೈತಾನೆ. ಯಾರನ್ನ? ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ರೋಡಿನ. ಅವನ ಮೇಲೆ ಒಂದು ಕಾನೂನು ಕ್ರಮ ತೆಗೆಯಲ್ಲ. ಒಂದು ಇವ್ರಿಗೂ ಅವ್ರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಯಾವುದೋ ವ್ಯವಹಾರ ಆಗಿರಬೇಕು, ಆ ವ್ಯವಹಾರದಲ್ಲಿ ಇವ್ರು ಈಸ್ಕೊಂಡೋ ಅಥವಾ ಈಸ್ಕೊಂಡಿರೋನೋ ಬ್ಯಾಕ್ಔಟ್ ಆಗಿರಬೇಕು, ಅದಕ್ಕೆ ಅವ್ನು ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಅದಕ್ಕೆ ಒಂದು ಉತ್ತರನೂ ಕೊಡಲಿಲ್ಲ, ಒಂದು ರಿಪ್ಲೈನೂ ಕೊಡಲಿಲ್ಲ. ಆಮೇಲೆ ಅದ್ರ ಮೇಲೆ ಕಾನೂನು ಕ್ರಮ ನನ್ನ ಯಾಕೆ ಮಾತಾಡ್ತಾ ಇಲ್ಲ? ಅದೇ ರಾಕೇಶ್ ಶೆಟ್ಟಿ ನನ್ನನ್ನು ಯಾಕೆ ಬಾಯಿಗೆ ಬಂದಂಗೆ ಬೈತಾ ಇಲ್ಲ? ಇವರಿಬ್ಬರನ್ನ ಯಾಕೆ ಬೈತಾ ಇದ್ದಾನೆ? ಏನು ವ್ಯವಹಾರ ಆಗಿದೆ ಅಲ್ಲಿ? ಏನಾರ ಆಫರ್ ಬಂದಿತ್ತಾ? ಧರ್ಮಸ್ಥಳದ ಆಫರ್ ಏನಾದರೂ ರಾಕೇಶ್ ತಗೊಂಬಂದಿದ್ನ? ಅದನ್ನೇನಾದರೂ ಮಾತಾಡಿದ್ರ, ಅಥವಾ ಅದನ್ನೇನಾದರೂ ಬೇಡ ಅಂದಿದ್ರಾ, ಅಥವಾ ಅದನ್ನು ತೊಗೊಂಡಿದ್ರಾ? ನಾನಾ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಆಮೇಲೆ ಇನ್ನೂ ಮೂಲವಾಗಿ ಮಾತಾಡಬೇಕು ಅಂತಂದರೆ, ಪಾಪ ಧನಂಜಯ ಅಡ್ವೊಕೇಟನ್ನು ಕರ್ಕೊಂಬಂದಿದ್ದು ಇವನನ್ನು ಯಾರನ್ನ ಚೆನ್ನೈನನ್ನು ಐ ಥಿಂಕ್ ಸಮಾಗಮ ಮಾಡಿಸಿ ಅವರ ಧೈರ್ಯ ತಗೊಂಡು ಮಾಡಿದನು ಗಿರೀಶನೇ ಅಂತ. ಈಗ ಇದ್ದಕ್ಕಿದ್ದಂಗೆ ಧನಂಜಯ ಮಾಯ ಆದರು. ಕಾರಣ ಏನು? ಯಾರೋ ಪಿಕ್ಚರ್ಗೆ ಬರ್ತಾರೆ, ಯಾರೋ ಹೈಪ್ ಮಾಡ್ತಾರೆ. ಆಮೇಲೆ ಇಷ್ಟಕ್ಕೆಲ್ಲ ನಾನು ಎಲ್ಲೇನೋ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂತ ನಾನೇನು ಅದಕ್ಕೆ ವಾದ ಮಾಡ್ತಾಯಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅಲ್ಲಿ ಏನೂ ಆಗಲ್ಲ ಅನ್ನೋಂಥ SIT ಕಾರ್ಯಕೆಲಸ ಮಾಡ್ತಾಯಿದ್ರೆ SIT ತನಿಖೆಗೆ ಇವನ್ನ ಆಹ್ವಾನ ಮಾಡ್ತಾರೆ. ಗಿರೀಶನ್ನ ಹೊರಗಡೆ ಬಂದು ನಮ್ಮ SIT ಸಾಹೇಬರು ಭಾರಿ ಒಳ್ಳೆಯವರು, SIT ಒಳ್ಳೆ ಕೆಲಸ ಮಾಡ್ತಾಯಿದೆ. ಅಲ್ಲ, ನಾನು SIT ದಿನಕ್ಕೆ ಯಾಕೆ ಸುಗಿತಾ ಇದ್ದೀನಿ. ಇವ್ನು ನೋಡಿದ್ರೆ SIT ಒಳ್ಳೆಯರಂತೆ, ಸಾಹೇಬ್ರು ಒಳ್ಳೆಯರಂತೆ, ಮತ್ತು ನಿನಗೂ ಅವ್ರಿಗೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಆಮೇಲೆ ಅದು ಬಿಟ್ಟು ಹಾಕಿ, ಕೊಡಗೇಲಿ ಇನ್ಸ್ಪೆಕ್ಟ್ರು ಇದೇ ಧರ್ಮಸ್ಥಳ ವಿಚಾರದಲ್ಲಿ ನನ್ನ ಮೇಲೆ 6 FIR ಮಾಡ್ತಾರೆ. ಬೇರೆ ಕರ್ನಾಟಕದ ನಾನಾ ಭಾಗದಲ್ಲಾಗುತ್ತೆ, ಸೋಲ್ದೇವ್ನಲ್ಲಿಲಾಗುತ್ತೆ, ಆಂಧ್ರ ಬಾರ್ಡ್ರಲ್ಲಾಗುತ್ತೆ, ಬೆಳ್ತಂಗಡಿಲಾಗುತ್ತೆ, ಕಮಿಷನರ್ ಆಫೀಸಲ್ಲಾಗುತ್ತೆ, ಕೊಡಗೇಲಿಲಾಗುತ್ತೆ. ಈ ಎಲ್ಲ ಆದಾಗ ಕೊಡಗೇಲಿ ಇನ್ಸ್ಪೆಕ್ಟ್ರ್ ನಮ್ಮ ಮನೆ ನುಗ್ತಾನೆ. ಯಾವುದೋ ಕಿತ್ತೋಗಿರೋ ಒಂದೇ ಒಂದು ಕೇಸ್ಗೆ, ಯಾವುದೋ ವೀಡಿಯೋ ಮಾಡಾಕ್ದಾನ ಕೇಸ್ಗೆ ನಮ್ಮ ಮನೆ ನುಗ್ತಾನೆ, ವಾರೆಂಟ್ ತೊಗೊಂಡು, ಸರ್ಚ್ ವಾರೆಂಟ್ ತೊಗೊಂಡು ನನ್ನನ್ನು ಅರೆಸ್ಟ್ ಮಾಡ್ತಾನೆ. ಮನೆ ನುಗ್ಗಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ಬೇಕಾರೆ ಹೇಳ್ತಾನೆ, ಏನೋ ಸರ್ ನಿಮಗೆ ಗಿರೀಶ್ ಮಟ್ಟಣ್ಣ ಗೊತ್ತಾ ಅಂತ. ಅದು ಇಂಟೆಲಿಜೆನ್ಸಿ ವರ್ಕ್. ಅದು ಅಂದರೆ ಒಂಥರ ಏನೋ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ನಮಗೆಲ್ಲ ಗೊತ್ತು, ಇದಗಳನ್ನೆಲ್ಲ ನಾವು ಬೇಜಾರು ನೋಡ್ಬಿಟ್ಟಿದ್ದೀವಿ. ನನಗೆ ಗೊತ್ತಿಲ್ಲಪ್ಪ ಅಂತಂದರೆ, ಸರ್ ಅವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು, ಏನಪ್ಪ ಬಿಡಪ್ಪ ನೀವು ಅವ್ರ ಅಂಟಮ್. ಹ್ಞೂ ಸರ್ ನಾವು ಅಂಟಮ್ ಅಂದರೆ ನಾವು ಅವ್ರನ್ನ ಬಿಟ್ಕೊಡಲ್ಲ, ಅವರು ನಮ್ಮ ಸಾಹೇಬ್ರು ನಮ್ಮನ್ನು ಬಿಟ್ಕೊಡಲ್ಲ ಅಂತಂದರು. ಒಬ್ಬ ಕೊಡಗೇಲಿ ಇನ್ಸ್ಪೆಕ್ಟ್ರು ಈ ಮಾತನ್ನು ನನ್ನನ್ನು ಅರೆಸ್ಟ್ ಮಾಡಿದಾಗ ಯಾಕೆ ಹೇಳ್ದ ಅಂತ ನನಗೆ ಅವತ್ತೇ ಶುರುವಾಯಿತು ಇವ್ನ ಮೇಲೆ ಅನುಮಾನ. ಆಮೇಲೆ ನೋಡಿದ್ರೆ ಗೊತ್ತಾಗೋದು ಆಮೇಲೆ ನನಗೆ ಆಶ್ಚರ್ಯ ಗೊತ್ತಾಗಿದ್ದೇನು ಅಂತಂದರೆ, ಅವ್ನ ಡ್ರೈವರು ಸುಬ್ಬಣ್ಣ ಅಂತ ಮೊನ್ನೆ ಬಂದಿದ್ದ, ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು. ಅವನ ಹತ್ರನೇ ಕೆಲಸ ಮಾಡ್ತಾಯಿದ್ದಂತೆ ಗಿರೀಶ್ನ ಹತ್ರ. 1 ವರ್ಷ ಓಡಾಡ್ಕೊಂಡು ಪಾಡಾಡ್ಕೊಂಡು ಅದೇನೋ ಹೇಳ್ದಪ್ಪ ಅವನು,
ಸರ್ ನಾನೇನೋ ಯಾವುದಾದ್ರು ಡೊನೇಷನ್ಗಳು ಕೊಡಿಸಿದೆ ಬೇರೆ ಬೇರೆ ದೇಶಗಳಿಂದ ಅಂತಂದ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿಲ್ಲ. ಫೋಟೋಗೆ ಸಂಬಂಧಪಟ್ಟಂಗೆ ಇನ್ನೊಂದು ವೈರಲ್ ಆಗ್ತದೆ, ನೀವು ಅದನ್ನು ಎತ್ಕೊಂಡಿದ್ದು ಕೇಳಿದೆ. ಆ ವ್ಯಕ್ತಿ ಇದೇ ಧರ್ಮಸ್ಥಳದ ಯಾರೋ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದ. ಇವಾಗ ನಿಮ್ಮನ್ನು ಭೇಟಿ ಆಗಿರೋದಕ್ಕೆ ನಿಮಗೂ ಫಂಡಿಂಗ್ ಆಯ್ತಪ್ಪ. ಈಗ ನನ್ನನ್ನು ಭೇಟಿ ಮಾಡ್ದ ಆ ಪ್ರಮುಖ ವ್ಯಕ್ತಿ ಜೊತೆ ನನ್ನ ಲಿಂಕ್ ಮಾಡ್ತೀರಾ. ಇದೇ ಗಿರೀಶ್ ಮಟ್ಟಣ್ಣನ ಜೊತೆ ಅವ್ನು 1 ವರ್ಷ ಕೆಲಸ ಮಾಡವನೆ. ಈಗ ನನ್ನ ಜೊತೆ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಲಿಂಕ್ ತಗೊಳಕ ಈ ಬೋಳಿ ಮಕ್ಕಳು ಆ ಗಿರೀಶನ ಜೊತೆ 1 ವರ್ಷ ಕೆಲಸ ಮಾಡೋನಲ್ಲ. ಈಗ ಹೇಳ್ಬಿಡ್ಲಿ ನೋಡೋಣ, ಅವ್ನು ಸುಬ್ಬಣ್ಣ ಅವನ ಹೆಸರು ಸುಬ್ಬಣ್ಣ ಅಂತ, ಇದೇ ಬ್ಯಾಟ್ರಾಂಪುರದ ಬ್ಯಾಟ್ರಾಂಪುರ ಊರು ಬೆಂಗಳೂರು. ಅವನು ಇದೇ ಗಿರೀಶನ ಜೊತೆ 1 ವರ್ಷ ಕೆಲಸ ಮಾಡೋನು ಇಲ್ಲ ಅಂತ ಅವ್ನ ಕೈಲಿ ಹೇಳ್ಸ್ಲಿಲ್ಲ. ಮತ್ತಂಗಾರೆ ನನ್ನ ಹತ್ರ 1 ಅವರ್ಗೆ ಲಿಂಕ್ ಆದವನು 1 ವರ್ಷ ಕೆಲಸ ಮಾಡಿದರೆ ಅದೇ ಧರ್ಮಸ್ಥಳದ ಪ್ರಮುಖರ ಜೊತೆ ಫೋಟೋ ಹಿಡ್ಸ್ಕೊಂಡ್ರೆ ಸುಬ್ಬಣ್ಣಂಗೋ ಇವನು ಗಿರೀಶ್ ಮಟ್ಟಣ್ಣಂಗೋ ಏನು ಲಿಂಕು ನಾವು ಕೇಳ್ತೀವಲ್ಲ. ಆಮೇಲೆ ನಾನು ವಿಡಿಯೋ ಮಾಡಿದ್ರೆ ಇರ್ಬೋದಾಗಿತ್ತು. ನಾನು ಇಲ್ಲಿ ಯಾರೇ ಹುಡ್ಕೊಂಬಂದ್ರು ಧರ್ಮಸ್ಥಳ ಸಂಬಂಧಪಟ್ಟಂಗೆ ಇದಕ್ಕೆ ಮುಂಚೆ ಜಯಂತ್ ಬಂದಿದ್ದ, ಜಯಂತದ್ದು 1 ಅವರ್ ವಿಡಿಯೋ ಮಾಡಾಕಿದೆ. ಯಾಕೆ ಅಂತಂದರೆ ನಾಳೆ ದಿವಸ ಸೀಕ್ರೆಟಾಗಿ ಹೋಗಿ ಜಗದೀಶನ್ ಕಾಂಟ್ಯಾಕ್ಟ್ ಮಾಡಿದ್ವಿ, ಅಲ್ಲೇನೋ ಪುಂಗಿದ್ವಿ, ಬೇಡ ಇವ್ರು ಏನು ಮಾತಾಡ್ತಾರೆ ಅದನ್ನು ನಾನು ಲೈವ್ ವಿಡಿಯೋ ಮಾಡಾಕಿದೆ. ಮನೆ ಸುಬ್ಬಣ್ಣ ಬಂದಿದ್ದನ್ನು ಕೂಡ ನಾನು ಮುಚ್ಚಿಡ್ಬೋದಾಗಿತ್ತು. ನನಗೇನು ಅವನನ್ನು ವಿಡಿಯೋ ಬಟ್ ನಾಳೆ ದಿವಸ ಇವರೇ ಕಳಿಸಿ ಇವರೇ ಏನು ನನಗೆ ಹೇಳ್ಕೊಟ್ಟಂಗೆ ಇವರೇನು ಅಪಪ್ರಚಾರ ಯಾಕೆ ಮಾಡಬೇಕು, ಸುಬ್ಬಣ್ಣ ಬಂದಿದ್ದನ್ನ ಎಕ್ಸ್ಪೋಸ್ ಮಾಡೋಕ್ದೆ. ಕಾರಣ ಯಾಕೆ ಅಂತಂದರೆ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಇಟ್ಕೊತೀನಿ. ನನಗೆ ಇವನು ಗಿರೀಶ್ ಮಟ್ಟಣ್ಣನ ಥರ ಹುಟ್ಟಿದ್ದೆಲ್ಲೋ, ಮಾಡಿದ್ದ ಕೆಲಸ ಎಲ್ಲೋ, ಉಸಿ ಬಾಂಬ್ ಇಟ್ಟಿದ್ದೆಲ್ಲೋ, ಕೆಲಸ ಬಿಟ್ಟಿದ್ದೆಲ್ಲೋ, ಇರೋದೆಲ್ಲೋ, ಹೋಗೋದೆಲ್ಲೋ, ಹೋರಾಟ ಮಾಡೋದೆಲ್ಲೋ, ನಾನು ಹೋರಾಟಗಾರ ಅಂತಾನೆ. ಕರೆಕ್ಟು. ಇವನಿಗೂ ಮತ್ತು SITಗೆ ಲಿಂಕ್ ಇಲ್ವಾ? ಇವನಿಗೂ ಮತ್ತು ಕರ್ನಾಟಕ ಪೊಲೀಸರಿಗೆ ಲಿಂಕ್ ಇಲ್ವಾ? ಇವನಿಗೂ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲಿಂಕ್ ಇಲ್ವಾ? ಏನೂ ಇಲ್ಲದೆ ಇವೆಲ್ಲ ಏನು? ಪವರ್ TV ರಾಕೇಶ ಯಾಕೆ ಬಾಯ್ಗೆ ಬಂದಂಗೆ ಬೈದ, ಅವನ ಮೇಲೆ ಇವನು ಯಾಕೆ ಕೇಸ್ ಹಾಕಿಲ್ಲ? ಪವರ್ TV ರಾಕೇಶ ನನ್ನನ್ನು ಯಾಕೆ ಬೈದಿಲ್ಲ? ಇದೇ ಹೋರಾಟ ನಾನು ಮಾಡ್ತಾ ಇದ್ದೀನಲ್ಲ. ದಿಸ್ ಆರ್ ದ ಕ್ವಶನ್ಸ್ ವಾಟ್ ವಿ ಹ್ಯಾವ್. ಹಂಗಾಗಿ ಎಲ್ಲೋ ಒಂದು ಕಡೆ ಪಾಪ ತಿಮ್ರೋಡಿನ ಊರು ಬಿಡಿಸ್ದ, ಚೆನ್ನೈನ ಜೈಲಿಗೆ ಹಾಕ್ಸ್ದ. ಇವನ ಮೇಲೆ FIR ಬಂದಾಗ ಇಮಿಡಿಯೇಟಾಗಿ ಹೋಗಿ ವಕೀಲರು ಕಾಲಿಡ್ಕೊಂಡು ನೆನ್ನೆ ಅದನ್ನು ಪ್ರೊಸೀಡಿಂಗ್ಸ್ ಮೇಲೆ ಸ್ಟೇ ಆರ್ಡರ್ ತಗೊಂಬಂದವನಪ್ಪ, ಪ್ರೊಟೆಕ್ಷನ್ ಆರ್ಡರ್ ತಗೊಂಬಂದವನೆ. ಇವನಿಗೆ ನೋವಾದರೆ ಮಾತ್ರ ಇಮಿಡಿಯೇಟ್ ಪ್ರೊಟೆಕ್ಷನ್ ಆರ್ಡರ್ ಬರ್ತದೆ. 2.5 ತಿಂಗಳ ಜೈಲಲ್ಲಿರೋ ಅಂಥ ಭೀಮನ್ನ ಮಾತ್ರ ಹೊರಗಡೆ ತರೋಕ್ಕೆ ಇವನು ಪ್ರಯತ್ನ ಬೀಳಲ್ಲ. ಇವನೇ ಕರ್ಕೊಂಬಂದಿದ್ದ, ನಾವ್ಯಾರು ಕರ್ಕೊಂಬಂದಿಲ್ಲ. ನಮಗೆ ಭೀಮಾ ಗೊತ್ತೂ ಇಲ್ಲ. ಇವನು ಜಯಂತು, ಆಮೇಲೆ ಇವನು ಯಾರೋ ಸೌಜನ್ಯ ಅವರ ಮಾವ, ಇವ್ರಿಗಳೇ ಕರ್ಕೊಂಬಂದಿದ್ದು. ಇವ್ರುಗಳು ಕರ್ಕೊಂಬಂದ್ಮೇಲೆ ರಕ್ಷಣೆ ಮಾಡಬೇಕಲ್ವಾ? ಈಗ ಅವನನ್ನು SIT ಕೊಟ್ಬಿಟ್ಟು SIT ಅವ್ರು ಬೆದರಿಸಿ ಅವನ ಕೈಯಲ್ಲಿ ಇಲ್ಲ ಸಲ್ಲದ ಸ್ಟೇಟ್ಮೆಂಟ್ಗಳು, ಇವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡ್ಕೊತಾವ್ರೆ ಅಂತಂದರೆ ಅವನನ್ನು ಬಿಡಿಸಿದ್ರೆ ಅವನ್ಯಾಕೆ ನಿಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರು? SIT ಅವನನ್ನು ದಿಕ್ತಪ್ಸೋಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಂಗಲ್ಲ. ನೀವೇ ನನ್ನ ಬುಕ್ ಆಗಿದ್ದೀರಾ? SITಗೆ ಅವನ್ನ ಬಲಿಪಶು ಮಾಡಿ ನೀವುಗಳೇನಾದರೂ ಬುಕ್ ಆಗಿದ್ದೀರಾ? ನನಗೆ ಪ್ರಶ್ನೆ ಇದೆ, ಉತ್ತರ ಕೊಡಲಿ. ಇಲ್ಲ ಅಂದರೆ ಅವನ್ನ ಬಿಡಿಸ್ಲಿ. ಇಲ್ಲ ಅವ್ನು ಬಿಡಿಸ್ಬೇಕಾ? ನಾವು ಬಿಡಿಸ್ತೀವಿ, ನಮ್ಮ ವಕೀಲರು ಟೀಮ್ ರೆಡಿ ಇದೆ. ನಮ್ಗೆ ಮಾಹಿತಿ ಆದರೂ ಕೊಡಲಿ. ನಮಗೆ ಮಾಹಿತಿನೂ ಕೊಡಲ್ಲ, ಇವ್ರು ಬಿಡಿಸೋದೂ ಇಲ್ಲ. ಇವನ ಮೇಲೆ FIR ಆಯಿತು ಅಂದರೆ ಇಮಿಡಿಯೇಟಾಗಿ ಹೋಗಿ ಕೈಕಾಲು ಹಿಡ್ಕೊಂಡು ಸ್ಟೇ ಆರ್ಡರ್ ತಗೊಂಬತ್ತಾನೆ. ಅಲ್ಲಿ ಬೆಂಗಳೂರು ಹೋರಾಟದ್ದು ಸ್ಪಾನ್ಸರ್ ಅಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಯಾವ ಮಟ್ಟಿಗೆ ಇದು ಹೋರಾಟ ನಡೀತಾ ಇದೆ? ಗಿರೀಶ, ಇದಕ್ಕೆಲ್ಲ ಉತ್ತರ ಕೊಡಪ್ಪ. ವೈರಲ್ ಆಗ್ತಾ ಇದೆ ಸರ್, ನೀವು ಗಮನಿಸಿದ್ರೆಲ್ಲ ಗೊತ್ತಿಲ್ಲ. ನಿರ್ಮಲಾನಂದ ಶ್ರೀಗಳ ಜೊತೆಗೆ ಇದೇ ಮಹೇಶ್ ಚಿಮ್ರೋಡಿ, ಗಿರೀಶ್ ಮಟ್ಟಣ್ಣನವ್ರ ಜೊತೆಗೆ ಆಗ ಗಡ್ಡ ಇಲ್ಲದ ಚಿನ್ನಯ್ಯ ಇದ್ದಾರೆ. ಹೋಗಿ ಪೂಜ್ಯರು ಎದುರಿಗೆ ಕುತ್ಕೊಳ್ತಾರಂತೆ, ಒಂದಿಷ್ಟು ಮಾತುಕತೆ ಆಗುತ್ತಂತೆ. ಅದಾದಮೇಲೆ ನಾನೇನೆಲ್ಲ ಕೃತ್ಯಗಳನ್ನು ಎಸಗಿದ್ದೆ, ಯಾರು ನನ್ನಿಂದ ಈ ಕೃತ್ಯಗಳನ್ನು ಧರ್ಮಸ್ಥಳದ ಕೆಲವೊಬ್ಬರು ಮಾಡಿಸಿದ್ರು ಪ್ರಭಾವಿಗಳು ಅನ್ನೋದನ್ನು ಅವ್ರು ಒಪ್ಕೊಳ್ತಾನಂತೆ. ಅವತ್ತು ಇದೇ ನಿರ್ಮಲಾನಂದ ಶ್ರೀಗಳ ಮುಂದೆ ಒಪ್ಕೊಂಡಿದ್ವಿ, ಇದು ಷಡ್ಯಂತ್ರನ ಹಾಗಾದರೆ ಅನ್ನೋ ರೀತಿಯಾಗಿ ಒಂದು ಫೋಟೋಗಳನ್ನು, ಒಂದು 3-4 ಫೋಟೋ ಪೂಜ್ಯರ ಮುಂದೆ ಕೂತಿರೋ ಫೋಟೋಗಳು ವೈರಲ್ ಆಗ್ತಾಯಿದೆ. ಗಮನಿಸಿದ್ದೀರಿ ಸರ್? ಗಮನಿಸಿದ್ದೀನಿ ಸರ್. ಇದು 2023ರಲ್ಲಿ ತೆಗೆದಿರುವಂಥ ಫೋಟೋಗಳು ಸರ್. ಈಗ 2023ರಿಂದ ಇವನು ಯಾಕೆ ಬಚ್ಚಿಟ್ಟ ಅದನ್ನು? ಗಿರೀಶನೇ ಇದನ್ನು ವೈರಲ್ ಮಾಡ್ತಾ ಇರೋದು. ಆಮೇಲೆ ಏನಂತಂದರೆ, ನೆನ್ನೆಯಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಮಾಜದ ದಿಕ್ಕನ್ನು ತಪ್ಸೋಕ್ಕೋಸ್ಕರ 2023 ಫೋಟೋಗಳನ್ನು ಪೂಜ್ಯರು ಯಾರೇ ಹೋಗಿ, ನೀವೇ ಹೋಗ್ರಿ ಸರ್, ಒಂದು ಫೋಟೋ ಇಡ್ಸ್ಕೊಂತಾರೆ ಸರ್. ಅಲ್ಲಿ ಅನ್ನ ಹಾಕಿ ಆ ಅನ್ನ ತಿನ್ನುಟ್ಟು ಬಂದು ಅಲ್ಲಿ ತಿನ್ನೋ ಕೆಲಸ ಇವನು ಮಾಡಿದ್ರೆ, ಇಷ್ಟಕ್ಕೂ ಪೂಜ್ಯರ ಫೋಟೋಗಳನ್ನು ಇವಾಗ ವೈರಲ್ ಮಾಡಿಸೋವಂಥ ಕೆಲಸ ಇವನು ಗಿರೀಶ ಇವಾಗ ಯಾಕೆ ಮಾಡ್ತಾವನೆ? ಷಡ್ಯಂತ್ರ ಅಲ್ಲ ಅನ್ನೋ ಉದ್ದೇಶಕ್ಕೂ ಇರ್ಬೋದು. ಅಲ್ಲ, ಈಗ ಷಡ್ಯಂತ್ರ ಅಲ್ಲ ಅನ್ನೋ ವಿಚಾರ ನಾನು ಪೂಜ್ಯರ ಹತ್ರ ನಾನು ಈ ವಿಚಾರ ಮಾತಾಡಿದ್ದೀನಿ. ಈ ವಿಚಾರವನ್ನು ನಾನು ಪೂಜ್ಯರ ಜೊತೆ, ನಾನು ಒಬ್ಬನೇ ಇರಬೇಕಾದ್ರೆ ಪೂಜ್ಯ ಜೊತೆ ಮಾತಾಡಿದ್ದೀನಿ. ಸರ್, ನಿಮ್ಮದು ಮತ್ತು ಧರ್ಮಸ್ಥಳದ ಆ ಒಂದು ದೊಡ್ಡ ವ್ಯಕ್ತಿಗಳ ಒಡನಾಟ ಹೆಂಗೆ ಅಂತಂದ್ರು, ನೋಡಪ್ಪ, ಮಠಗಳು ನಾವೆಲ್ಲ ಮಾತಾಡ್ಕೊತಾ ಇದ್ವಿ. ಅವ್ರದ್ದು ದೇವಸ್ಥಾನ, ನಮ್ಮದು ಮಠ, ನಾವೆಲ್ಲ ಮುಂಚೆ ಹೋಗಿ ಬನ್ನಿ ಅದೆಲ್ಲ ಇತ್ತು. ಧರ್ಮಸ್ಥಳದ ಪ್ರಕರಣ ಆಗಿ ಆ ಟೀಮು ನಮ್ಮ ಹತ್ರ ಬಂದಿತ್ತು. ಅವ್ರು ಒಪ್ಕೊಂಡಿದ್ದಾರೆ ನನ್ನ ಹತ್ರ. ಇದನ್ನೇ ನಾನು ರೆಕಾರ್ಡಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಪೂಜ್ಯರು ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ರಪ್ಪ, ಅವ್ರು ಬಂದೋಗಿದ್ದು ಗೊತ್ತಾಯಿತು, ಅವ್ರನ್ನೆಲ್ಲ ಸೇರಿಸ್ಬೇಡಿ ಅಂತ ಆ ಕಡೆಯಿಂದ ಫೋನ್ ಬಂತು.
ನಾವು ಹೆಂಗೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತೆ ಅಂತ ನಾನು ಹೇಳಿದೆ. ಅದಾದಮೇಲೆ ನಮಗೂ ಮತ್ತು ಧರ್ಮಸ್ಥಳಕ್ಕೆ ಒಡನಾಟ ಇಲ್ಲ. ಇದು ನಿರ್ಮಲಾನಂದ ಶ್ರೀಗಳ ಬಾಯಿಂದನೇ ಬಂದಂಥ ಮಾತು. ಇದನ್ನು ಇವನು ಫೋಟೋ ಹಾಕಿದ್ದಕ್ಕೆ ಹೇಳ್ತಾ ಇದ್ದೀನಿ. ಈ ಮಾತು ಒಂದು 4-5 ತಿಂಗಳ ಹಿಂದೆ ನಾನು ಅವ್ರ ಜೊತೆ ಮಾತನಾಡಿದಂಥ ಮಾತು. ಇಲ್ಲೇ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಹತ್ರ ಟೋಲ್ಗೇಟ್ ಇದೆ. ಟೋಲ್ಗೇಟ್ ಹತ್ರ ಒಂದು ಶ್ರೀಗಳ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸಲ್ಲಿ ನಾನು ಫೋನ್ ಮಾಡಿದಾಗ ಅಲ್ಲಿದ್ದರು. ನಾನು ಬರ್ತಾಯಿದ್ದೀನಿ ಸ್ವಾಮೀಜಿ ಅಂತಂದೆ. ಬನ್ನಿ ಅಂತಂದರು. ನಾನು ಇದನ್ನು ವಿಚಾರ ಏನೋ ಬೇರೆ ವಿಚಾರಕ್ಕೆ ಹೋಗಿದೆ. ಈ ವಿಚಾರವನ್ನು ಕೇಳಿದಾಗ ಅವ್ರು ಹೇಳಿದ್ರು, ನಮಗೂ ಮತ್ತು ಏನೋ ಧರ್ಮಸ್ಥಳಕ್ಕೆ ಒಂದು ಒಡನಾಟ ಇತ್ತು. ಅಂದರೆ ಅವ್ರು ಸಿಕ್ಕಿದಾಗ ನಾವು ಮಾತಾಡ್ತಾಯಿದ್ವಿ. ಬಟ್ ಇವರು ಒಂದು ಸತಿ ಬಂದು ಹೋದ್ಮೇಲೆ ಅವರು ಒಡನಾಟ ನಿಲ್ಲಿಸ್ಬಿಟ್ರಂತೆ. ಸ್ವಾಮಿಗಳಿಗೂ, ನಿರ್ಮಲಾನಂದ ಸ್ವಾಮಿಗಳಿಗೂ ಮತ್ತು ಧರ್ಮಸ್ಥಳಕ್ಕೆ ಯಾವುದೇ ಐ ಥಿಂಕ್ ದೇರ್ ಇಸ್ ನೋ ಕನೆಕ್ಷನ್. ಮಾತುಕತೆ ಮುಂಚೆ ಅವರು ಫೋನ್ ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ವಿ. ಅಲ್ಲೇನೋ ಕಾರ್ಯಕ್ರಮ ಇತ್ತು. ಬಟ್ ಗೊತ್ತಿಲ್ಲದಿರೋ ಹೆಣ್ಮಗಳು ಒಕ್ಕಲಿಗ ಸಮುದಾಯದವಳು ಅವ್ರು ಇಲ್ಲಿ ಅವ್ರು ಬಂದಿದ್ದು ಹೇಳಿದ್ರು. ಇವ್ರು ಬಂದಿದ್ದೂ ಸ್ವಾಮೀಜಿಗಳು ಒಪ್ಕೊಂಡಿದ್ದಾರೆ. ಹಂಗಾಗಿ ಅದು ಜೆನ್ಯೂನ್ ಫೋಟೋನೇ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, 3 ವರ್ಷದಿಂದ ಬಚ್ಚಿಕೊಂಡಿದ್ದು ಈ ಟೈಮಲ್ಲಿ ಬಿಟ್ಟಂಥ ಗಿರೀಶ್ ಮಟ್ಟಣ್ಣ ನಿನ್ನ ಅಯೋಗ್ಯತನವನ್ನು ಪ್ರೂವ್ ಮಾಡಲ್ವಾ? ನೀನು ಯಾರನ್ನೋ ಬಲಿಪಶು ಮಾಡೋಕ್ಕೆ ಹೋಗಿ ಯಾರನ್ನೋ ಎಕ್ಸ್ಪೋಸ್ ಮಾಡೋದು, ಅಲ್ಲಿಗೆ ಕೊನೆಗೆ ಅವ್ರ ಮಠದಲ್ಲಿ ಅನ್ನ ತಿನ್ಕೊಂಬಂದೆ, ಅದಕ್ಕೂ ಮಣ್ಣು ಹಾಕ್ಬಿಟ್ಟ, ಅದಕ್ಕೂ ಬೆಲೆ ಇಲ್ವಾ? ಈಗ ಓಕೆ, ನೀನು ಆವಾಗಲೇ ಹಾಕ್ಬೇಕಾಗಿತ್ತು 2020. ಅಂದರೆ ಇವ್ನು ಹೋಗೋದ ಕಡೆಯಲ್ಲಿ ಎಲ್ಲರಿಗೂ ಫೋಟೋಗಳು ಮಾಡ್ಕೊಳೋದು, ವೀಡಿಯೋಗಳು ಮಾಡ್ಕೊಳೋದು, ಇವ್ನು ಬೇಕಾದಾಗ ಅದನ್ನೇ ಎಕ್ಸ್ಪೋಸ್ ಮಾಡೋದು. ಇದೇ ಸುಬ್ಬ ಬಂದಾಗ, ಇವ್ನು ಡ್ರೈವರ್ ಬಂದಾಗ ಅದಕ್ಕೆ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ವೀಡಿಯೋ ಮಾಡಿ ಹಾಕ್ಬಿಟ್ಟೆ. ಯಾಕಂದರೆ ಇನ್ನು 2 ವರ್ಷ ಬಿಟ್ಟು ಜಗದೀಶ್ ಹತ್ರ ಹೋಗಿದೆ ಅಂತ ನನ್ನ ಕತೆ ಹೇಳೋದು ಬದಲು ನಿರ್ಮಲಾನಂದ ಸ್ವಾಮೀಜಿ ಹತ್ರ ನಗ್ನ ನಾನಾಗಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾನು ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ಟೆ. ಜಯಂತ್ ಬಂದಾಗೂ ಅಷ್ಟೇ, ಜಯಂತನೂ ವೀಡಿಯೋ ಮಾಡ್ಕೊಳಕ್ಕೆ ಬಂದಿರ್ಬೋದು, ಜಯಂತ್ ವೀಡಿಯೋನು ನಾನು ಮಾಡಾಕ್ದೆ. ಹಂಗಾಗಿ ನೋಡಿ, ನಾನು ಪಾರದರ್ಶಕವಾಗಿದ್ದೀನಿ. ನಾನು ಇವ್ರ ಥರ ಬಚ್ಚಿಕ್ಕೋದು, ಆಮೇಲೆ ಎತ್ತಿಕ್ಕೋದು, ಆಮೇಲೆ ಎಲ್ಲೋ ಓಡೋಗೋದು, ಆಮೇಲೆ ಯಾರನ್ನೋ ಊರು ಖಾಲಿ ಮಾಡಿಸೋದು, ಯಾರನ್ನೋ ಜೈಲಿಗೆ ಹಾಕ್ಸೋದು, ಪೊಲೀಸವ್ರ ಸಂಪರ್ಕದಲ್ಲಿರೋದು, ಆಮೇಲೆ ಅವ್ರು ಒಳ್ಳೆಯವ್ರು ಅನ್ನೋದು, ಹೋರಾಟ ಅನ್ನೋದು, ಆಮೇಲೆ ಎಲ್ಲೋ ಒಂದು ಕಡೆ ಬ್ಯಾಕ್ಗ್ರೌಂಡಲ್ಲಿ ಏನೇನೋ ನಡೆಯೋದು, ಇದೆಲ್ಲ ನಮಗೆ ಬರಲ್ಲ ಸರ್. ಅದು ಈಗ ನೆಕ್ಸ್ಟ್ ಮುಂದೆ ನೀವು ನಿರಂತರವಾಗಿ ಈ ಥರದ ವೀಡಿಯೋಗಳನ್ನು ಮಾಡ್ತೀರಾ ಅಥವಾ ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾದಂಥ ವೀಡಿಯೋಗಳನ್ನು ಮಾಡ್ತೀರಾ? ನಿಲ್ಲಿಸ್ಬಿಡ್ತೀರಾ ಸರ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗ? ಸರ್, ನಾವು ಯಾವುದೇ ಕಾರಣಕ್ಕೂ ನಿಲ್ಲೋ ಪ್ರಶ್ನೆನೇ ಇಲ್ಲ ಸರ್. 6 ಕೇಸ್ ನನ್ನ ಮೇಲೆ ಬಿದ್ದಾವೆ. ಈಗ ನಾನು ಕೂಡ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ದೀನಿ. ಧನಂಜಯ ಏನೋ ಅವ್ರು ದೊಡ್ಡ ಅಡ್ವೊಕೇಟ್ಗಳು ಅವರೇನೋ ಇವತ್ತೇನೋ ಮುಣಿಸ್ಕೊಂಡ್ರು, ನಾವೇನೋ ಬರೋಕ್ಕಾಗಲ್ಲ, ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಸರ್, ನಾವು ಹೋರಾಟದಿಂದ ಯಾವತ್ತೂ ಹಿಂದೆ ಹೋಗಿಲ್ಲ, ಹೋಗೋದು ಇಲ್ಲ, ಅದು ಬೇರೆ ಪ್ರಶ್ನೆ. ಈಗ ನಾನು ಕೇಳಿರೋ ಪ್ರಶ್ನೆಗೆ ಇವನು ಉತ್ತರ ಕೊಡಲಿ. ಇವನು ನಾನು ಅವನ ವಿರುದ್ಧವಾಗಿ ವೀಡಿಯೋ ಮಾಡೋಕ್ಕೆ ನಾನು ಯಾಕೆ ಸರ್ ಅವ್ನು ಹೈಪ್ ಮಾಡಲಿ? ಅವ್ನು ನಿಜವಾಗ್ಲೂ ಅವನು ಯೋಗ್ಯನಾಗಿದ್ದರೆ ಅದಕ್ಕೆ ಉತ್ತರ ಕೊಡಬೇಕು, ಅಯೋಗ್ಯನಾಗಿದ್ದರೆ ಉತ್ತರ ಕೊಡಲ್ಲ. ಅಲ್ಲ, ಒಬ್ಬ ನಿರ್ಮಲಾನಂದ ಸ್ವಾಮಿನೂ ಕೂಡ ಬೀದಿಗೆ ತಗೊಂಬತ್ತಾನೆ 2023 ಫೋಟೋ ಅಂತಂದರೆ ಇವನು ಷಡ್ಯಂತದ ಏನಂತ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಯೋಚನೆ ಮಾಡಿ. ಅಲ್ಲಿ ಸರ್ ತಪ್ಪು ನಡೆದಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಅದನ್ನು ಹೋರಾಟ ಮಾಡಬೇಕೇ ಹೊರತು ಸೌಜನ್ಯ ಪ್ರಕರಣನೇ ಆಗಿರ್ಬೋದು ಸರ್. ಈಗ ಅದನ್ನು ಖುಲಾಸೆ ಆಗಿದೆ ಸರ್. ಇದನ್ನು ಹೈಕೋರ್ಟ್ಗೆ ಏನು ಬೇಡ, 700 ಪೇಜು ದ ಫೈಲ್ ರಿಪೋರ್ಟ್ ಮಾಡಿದೆ. ಡಾಕ್ಟರ್ ರಶ್ಮಿ ಮತ್ತು ಆಡೋಬ್ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪ್ಲಸ್ CBI ರಿಪೋರ್ಟು ಎರಡೂ ಸೇರಿ 700 ರಿಪೋರ್ಟ್, 700 ಪೇಜ್ ಇದೆ ಸರ್. ಆ 700 ಪೇಜಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, ಡಾಕ್ಟರ್ ರಶ್ಮಿ ಮತ್ತು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇವರು ಪೋಸ್ಟ್ ಮಾರ್ಟಮಲ್ಲಿ ಆಟ ಆಡಿದ್ದಾರೆ, ಪೋಸ್ಟ್ ಮಾರ್ಟಮಲ್ಲಿ ದಿಕ್ಕು ತಪ್ಪಿಸಿದ್ದಾರೆ ಅಂತ CBI ಇದು ಅಬ್ಸರ್ವೇಷನು. ಈ ಅಬ್ಸರ್ವೇಷನ್ ಇಟ್ಕೊಂಡು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಸೌಜನ್ಯ ಪ್ರಕರಣ ಹಾಕಿದ್ದಿದ್ರೆ ಸಾಹೇಬ್ರನ್ನ ಕನ್ವಿನ್ಸ್ ಮಾಡಿ ರೀಇನ್ವೆಸ್ಟಿಗೇಷನ್ಗೆ SITಗೆ ಆರ್ಡ್ರ್ ಮಾಡಿಸ್ಬೋದಾಗಿತ್ತಾ? ಇಲ್ಲ, ಮಾಡಿಸಲ್ಲ. ಇವನು ಅದನ್ನು ಮಾಡಿಸಲ್ಲ. ಅದನ್ನು ಸೌಜನ್ಯ ಪ್ರಕರಣ ಜೀವಂತವಾಗಿಡೋದೇನಕ್ಕೆ ಅಂತಂದರೆ ನನಗೆ ಗೊತ್ತಿಲ್ಲ. ಅದನ್ನು ಕಾನೂನು ರೀತಿಯಲ್ಲಿ ಯಾವುದೇ ಮುಕ್ತಿ ಕೊಡಲ್ಲ. ಅದನ್ನು ಜೀವಂತವಾಗಿ ಇಟ್ಕೊಂಡು ಅಯ್ಯೋ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಹಂಗಾರೆ ಹೈಕೋರ್ಟ್ ಜಡ್ಜು ಮನೆಗೆ ಬಂದು ನಿಮ್ಮ ಕಾಪಿ ಇಸ್ಕೊಂಡು ಆದೇಶ ಬರೆಯೋಕ್ಕಾಗತ್ತಾ? ಇಲ್ಲ, ನಮ್ಮಂಥವ್ರಿಗಾರು ಕೊಡಿ. ಕಲಾವತಿ ಯಾರು ಅಟ್ಲೀಸ್ಟು ಶಿ ಶುಡ್ ಅಪ್ರೋಚ್ ಲೀಗಲಿ. ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಯೂಟ್ಯೂಬರ್ಸ್ ಮುಂದೆ ಹೇಳ್ಕೊಂಡ್ರೆ ಯೂಟ್ಯೂಬರ್ಸು ಮಾಧ್ಯಮದವರು ನ್ಯಾಯ ಕೊಡ್ತಾರಾ? ನ್ಯಾಯ ಕೊಡಬೇಕಾದ್ರು ನ್ಯಾಯಾಲಯ. ಇವಾಗ ಆ ಕಾಪಿ ನಮ್ಮ ಹತ್ರ ಇದೆ, ಫೈಲ್ ಅವ್ರ ಹತ್ರ ಇದೆ. ಬೇಕಂದರೆ ತೊಗೊಂಡೋಗಿ ಅಪ್ರೋಚ್ ಮಾಡಿದ್ರೆ ವೆನ್ ವಿ ಪ್ರೆಸೆಂಟ್ ಬಿಫೋರ್ ದ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಡೈರೆಕ್ಷನ್ಸ್ ಕೊಡ್ತಾರೆ. ಯಾವ ಸಂಸ್ಥೆಯಿಂದ ತನಿಖೆ ಆಗಬೇಕು, CBI ಬೇಕಾ ಅಥವಾ ನಿಮಗೆ SITನೇ ಬೇಕಾ ಅಥವಾ ರಾಜ್ಯ ಪೊಲೀಸರೇ ಬೇಕಾ ಅಥವಾ CID ಬೇಕಾ? ಅವರು ವಿ ಕ್ಯಾನ್ ಟೆಲ್ ದ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಖಂಡಿತವಾಗಿ ಆರ್ಡ್ರ್ ಮಾಡ್ತಾರೆ. ಅದನ್ನು ಆರ್ಡ್ರ್ ಮಾಡಿಸ್ಕೊಂಡಿರ ನಮ್ಮ ಕುತ್ತಿಗೆಗೆ ಬಂದಾಗ ಓಡೋಗೋದು, ಅಡ್ವೊಕೇಟ್ ಕಾಲಿಗೆ ಬೀಳೋದು, ಅಲ್ಲೆಲ್ಲೋ ದಿಕ್ಕು ತಪ್ಪಿಸೋ ಅಂತ ಪಿಟಿಷನ್ಗಳು ಹಾಕೋದು. ಅಲ್ಲಿ ಮೂಲ ಪಿಟಿಷನ್ 39 ಮುಚ್ಚಾಕಿ ಅಂತ ಪಿಟಿಷನ್ ಹಾಕಿದ್ದಾರೆ ಬಾಲನ್ ಮುಖಾಂತರ. ಬಾಲನ್ ಅವ್ರನ್ನೇ ರಿಪಬ್ಲಿಕ್ TV ಮುಂದೆ ಅದನ್ನು ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಯಾವನೋ ಇದನ್ನು ಮುಚ್ಚಕ್ಕೆ? ರಾಜ್ಯದ ಜನತೆ SIT ರಚನೆ ಮಾಡಿಸಿದ್ದು, ನಮ್ಮ ಒತ್ತಡದಿಂದ SIT ರಚನೆ ಮಾಡಿದ್ದು. ಕರ್ನಾಟಕದ ಜನತೆಗೆ ಸತ್ಯ ಗೊತ್ತಾಗಬೇಕಾಗಿದೆ, ಅಲ್ಲೇನು ನಡೆದಿದೆ ಗೊತ್ತಾಗಬೇಕಾದ್ರೆ. ಕೊಂದವರು ಯಾರು ನಮಗೆ ಬೇಕು. ಅದು ಬಿಟ್ಟು ನೀವು ಪಿಟಿಷನ್ ಮುಚ್ತೀರ ಅಂದರೆ ನಿಮ್ಮ ಅಪ್ಪಂದ ನೀವು ಹೋರಾಟ ನಿಮ್ಮ ಅಪ್ಪಂದ? ಅಲ್ಲಿ ಸತ್ತಿರೋರು ನಿಮ್ಮನೆ ಹೆಣ್ಮಕ್ಳ? ನಿಮಗೆ ಗೊತ್ತಿರೋರು ಇರ್ಬೋದು, ಅದು ನಿಮ್ಮನೆ ಹೆಣ್ಮಕ್ಳ? ಎಂಥದಿಲ್ಲ. ಸೌಜನ್ಯ ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ ಇಲ್ಲಿ?
ಬರೀ ಎಲ್ಲರೂ ನೀವು ಬಳಸ್ಕೊಂಡ್ರದ್ದೇ ಹೋರಾಟಗಾರರು ಅಂತೇಳಿ ನಿಮ್ಮ ಮನೆಯವ್ರು ಯಾರೂ ಸತ್ತಿಲ್ಲ, ನಾವು ಕೂಡ ನಮ್ಮ ಮನೆಯವ್ರು ಯಾರೂ ಸತ್ತಿಲ್ಲ. ಬಟ್ ಆದರೂ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಇರೋದು. ಹಾಗಾಗಿ ಅಲ್ಲ, ಈ ಅಯೋಗ್ಯತನ ಮಾಡಿದ್ರೆ ನಾನು ಯಾರನ್ನೂ ಬಿಡಲ್ಲ ಸರ್. ಪೊಲೀಸವ್ರನ್ನೇ ಬಿಡಲ್ಲ, ಸಿ ಎಮ್ನೂ ಬಿಡಲ್ಲ, ಡೆಪ್ಯೂಟಿ ಸಿ ಎಮ್ನೂ ಬಿಡಲ್ಲ, IPS ಬಿಡಲ್ಲ, IAS ಬಿಡಲ್ಲ ಅಂತಂದರೆ ಇವ್ರು ನನಗೇನು ದೊಡ್ಡ ವಿಚಾರ ಅಲ್ಲ. ಇವನು ನನಗೆ ಪಾರದರ್ಶಕವಾಗಿ ಕಾಣಿಸ್ಬೇಕು, ಪೊಲೀಸ್ ಬುದ್ಧಿನ ಬಿಡಬೇಕು. ಇವನು ಈ ಶುಡ್ ಲೀವ್ ದ ಮೈಂಡ್ ಆಫ್ ಎ ಪೊಲೀಸು. ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ಯಾರೋ ಸಾಹೇಬರನ್ನ ಮೆಚ್ಚೋಕ್ಕೆ, ಯಾರೋ SIT ಅವ್ರನ್ನ ಮೆಚ್ಚೋಕ್ಕೆ, ಯಾರೋ ಕಾಂಗ್ರೆಸ್ ಅವ್ರನ್ನ ಮೆಚ್ಚೋಕ್ಕೆ, ಯಾವುದೋ ಪಕ್ಷನ ಮೆಚ್ಚೋಕ್ಕೆ, ಅಥವಾ ನೀನು ಯಾರು ವರ್ಕ್ ಮಾಡ್ತಾಯಿದ್ದೀವಿ ಅವ್ರನ್ನ ಮೆಚ್ಚೋಕ್ಕೆ, ಅಥವಾ ನೀನು ಆಸ್ತಿ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ, ಬ್ರೀಫ್ ಕೇಸ್ ಮಾಡೋಕ್ಕೆ ನಾವು ಒಪ್ಪಲ್ಲ ಸರ್ ಇದು. ಬಟ್ ಅಟ್ಲೀಸ್ಟ್ ನಿಮಗೆ SIT ಅವ್ರ ನಡೆ ನೋಡಿದಾಗ ಏನಾದರೂ ಆ ಥರ ಡೌಟ್ಸ್ ಬರ್ತಾ ಇದೆ. ಯಾಕೆ ನೋಡಿ, ಒಂದು ಈ 4 ಜನರು ಆರೋಪಿಗಳಲ್ಲ, ಇವ್ರ ವಿರುದ್ಧವಾದಂಥ ಸಾಕ್ಷಿಗಳಿಲ್ಲ. ಆರಂಭದಲ್ಲಿ ಚಿನ್ನಯ್ಯ ಬರ್ತಾನೆ, ಒಂದಿಷ್ಟು ಭರವಸೆಗಳನ್ನು ಕೊಟ್ಟ, ಅದಾದಮೇಲೆ ಆತ ಉಲ್ಟಾ ಹೊಡೆದ, ಇವ್ರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದೆ. ಇದನ್ನೆಲ್ಲ ಒಂದು ಭಾಗ. ಇವ್ರ ಮೇಲೆ ಒಂದು 9-10 ಸರಿ ನೋಟಿಸನ್ನು ಕಳಿಸೋದು, ಅದನ್ನು ಹೈಲೈಟ್ಸ್ ಅಬ್ಸರ್ವೇಷನ್ ಕೂಡ ಕೋರ್ಟ್ ಮಾಡಿದೆ, ಅದನ್ನು ಜಡ್ಜು ಕೂಡ ಹೇಳಿದ್ದಾರೆ. ಓಕೆ, ಬಟ್ ಇವನ್ನೆಲ್ಲ ನೋಡಿದಾಗ ನಿಮಗೆ SIT ಈ ಕೇಸ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ, ಅಥವಾ ಏನಾದರೂ ಆ ಥರದ ಒಂದಿಷ್ಟು ಸತ್ಯಾಂಶಗಳನ್ನು ಹೊರಗೆ ಎಳೆಯೋ ಪ್ರಯತ್ನ ಮಾಡ್ತಾ ಇದೆ? ನಿಮ್ಮ ಅಬ್ಸರ್ವೇಷನ್ ಸರ್, ಷಡ್ಯಂತ್ರ ಅಂದ್ರೆ 100% ಮಾಡಿಬಿಟ್ಟಿದೆ ಸರ್. ಈಗ ಚಿನ್ನಯ್ಯ ಕಂಪ್ಲೇನೆಂಟ್, ಅವನ ಮೇಲೆ ಒಂದು ಫಾಲ್ಸ್ ಕೇಸ್ ಹಾಕಿ ಅವನ್ನೇ ಕಸ್ಟಡಿ ತಗೊಳ್ತಾರೆ, ಅವನ ಕೈಯಲ್ಲಿ ಇವ್ರ ಮೇಲೆ ದೂರು ಕೊಡ್ತಾರೆ, ಅವನ ಕೈಯಲ್ಲಿ ನ್ಯಾಯಾಧೀಶರ ಮುಂದೆ ಏನೋ ಇನ್ನೊಂದು ಹೇಳಿಕೆ ಕೊಡಿಸ್ತಾರೆ, ಇನ್ನೊಂದು 184 ಸ್ಟೇಟ್ಮೆಂಟ್ ಆಗುತ್ತೆ ಅಂತಂದರೆ ಮಾಡಿರೋ SIT ಅವರು ಆಲ್ರೆಡಿ ಷಡ್ಯಂತ್ರ ಮಾಡಿ ಅದರ ಪ್ರಯೋಜನ ಪಡಿತಾವ್ರೆ. ಹಾಂ, ಆಲ್ರೆಡಿ ಪ್ರಯೋಜನ ಪಡಿತಾ ಇದ್ದಾರೆ. ಯಾಕಂದರೆ ಮುಂಚೆ ಒಂದು 184 ಮುಂಚೆ ಒಂದು ಸ್ವಾಯಿಚ್ಛೆ ಹೇಳಿಕೆ ಕೊಟ್ಟಿದ್ದ, ಅದ್ರ ಮೇಲೆ ಎವಿಡೆನ್ಸ್ ಮಾಡಿಲ್ಲ. ಈಗ ಈ ಲೇಟೆಸ್ಟ್ ಮೇಲೆ ಮಾಡ್ತಾರೆ ಅಂದರೆ ಅವರು ಕೊಲೆಗಾರರಿಗೆ ಕೆಲಸ ಮಾಡ್ತಾಯಿದ್ರೆ SIT ಅವರು. ಇಟ್ಸ್ ಪ್ರೂವ್ಡ್. ಈಗ ಅಲ್ಲಿ ಬಿಟ್ಟಿರೋದು ಯಾರು? ಅವನ್ನ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ಯಾರು? ಅವನನ್ನು ಮತ್ತು ಅಡ್ವೊಕೇಟ್ ಧನಂಜಯ ಸರ್ನ ಕರ್ಕೊಂಬಂದ್ರೆ ಯಾರು? ಅದ್ರ ವಿರುದ್ಧವಾಗಿ ನೀವು ನಿಂತಿರೋದು ಅಷ್ಟೇ. ಈಗ ಅಷ್ಟೇ ನಮಗೆ ಸರ್ ಇಲ್ಲಿ ನ್ಯಾಯ ಬೇಕೇ ಬೇಕು. ಇನ್ನೂ 100 ವರ್ಷ ಹೋದರೂ ಕೂಡ ನಾನು 100 ವರ್ಷ ಆಗಲ್ಲ. ನಾವು ಮುಗಿಸ್ತೀವಿ, ಇದನ್ನು ನಾವು ಮುಗಿಸ್ತೀವಿ. ನಾನು ಪರಮೇಶ್ವರ್ ಥರ ಡೊಂಗಿ ಮಾತು ಹೇಳೋಕ್ಕೋಗಲ್ಲ. ಅದು ಹೇಳ್ತಾರಲ್ಲ, ರಿಪೋರ್ಟ್ ತಗೊಂತವೆಲ್ಲ ಪುಂಗು. ಈ ಫಸ್ಟ್ ಆಫ್ ಆಲ್ ಈ ಅಪ್ಪ ಹೋಮ್ ಮಿನಿಸ್ಟ್ರಿ ಕೆಲಸ ಮಾಡ್ತಾವನೋ ಅಥವಾ ಬೇರೆ ಏನು ಕೆಲಸ ಮಾಡ್ತಾನೋ ಅದೇ ನಮಗೆ ಡೌಟ್ ಆಗಿದೆ. ನಾವು ಹೇಳೋದೇನು ಅಂತಂದರೆ, ಸರಿ ಇಲ್ಲಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ನಮಗೆ. ಆಮೇಲೆ ಇವರು SIT ಅವರು ಷಡ್ಯಂತ್ರದ ಭಾಗ, ಕೊಲೆಗಾರನ ಬಚಾವ್ ಮಾಡ್ತಾವ್ರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಇಟ್ಸ್ ಪ್ರೂವ್ಡ್. ಈಗ ಆ ಜಾಗದಲ್ಲಿ ಒಬ್ಬ ಅಮಾಯಕ ಅಂತನ ಹೇಳಬೇಕಾ, ಅಥವಾ ಬಲಿಪಶು ಅಂತ ಹೇಳಬೇಕಾ, ಅಥವಾ ಒಬ್ಬ ಬುದ್ಧಿ ಇಲ್ಲದ ಕಾನೂನು ಜ್ಞಾನ ಇಲ್ಲದಂಥ ವ್ಯಕ್ತಿ ಪಾಪ ತಗಲಾಕಣವನೇ, ಅವನನ್ನು ಬಿಡಿಸೋಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಅದೇ 4 ಜನ ಇವ್ರು ತಗಲಾಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ಒಬ್ಬ ಅಡ್ವೊಕೇಟ್ರ ಕಾಲಿಗೆ ಬಿದ್ದು ಇವರು ಪ್ರೊಟೆಕ್ಷನ್ ಆರ್ಡರ್ ತಗೊಂಬತ್ತಾರೆ. ಅದೇ ಇವನನ್ನು ಯಾರನ್ನ ಚಿನ್ನಯ್ಯನ ಬಿಡಿಸ್ಲಿಕ್ಕೆ ಏನು ಪ್ರಯತ್ನ ಬಿದ್ದವ್ರು ಇವರು? ಬಿದ್ದಿಲ್ಲ. ಅಂದರೆ ಚಿನ್ನಯ್ಯ ಇವ್ರಿಗೆ ಬೇಕಾಗಿಲ್ಲ, ಬಳಸ್ಕೊಂಡ್ರು ಬಿಸಾಕರು. ಅಂದರೆ ಹೋರಾಟದಲ್ಲಿ ಯಾರೇ ಬಂದರೂ ಕೂಡ ಇವರು ಬಳಸಿ ಬಿಸಾಕ್ತಾರೆ. ಅದೇ ಇವ್ರು ಯಾರೋ ಧನಂಜಯ ಸರ್ ಬಂದರೂ ಹೋದರು, ಅವ್ರನ್ನ ಬಳಸಿದ್ರು ಬಿಸಾಕಿದ್ರು. ಇವನ ಭೀಮನ್ನ ಬಳಸಿದ್ರು ಬಿಸಾಕರು. ಸರ್, ಈ ಕೆಲಸ ಮಾಡೋಕ್ಕೆ ಇವರೇ ಬೇಕಾ? ನನ್ನ ಮೇಲೆ 6 ಕೇಸ್ ಆಯಿತು, ನನ್ನನ್ನು ಕೇಳೋರಾ? ಏನಪ್ಪ ಕಷ್ಟ ಕಾರುಣ್ಯ ಏನು ಎತ್ತಂತ ಕೇಳೋ ಎಂಥದ್ದು ಇಲ್ಲ. ಇವ್ರ ಪಾಡಿಗೆ ಇವರು ಯಾರೇ ಬಂದರೂ ಬಳಸೋದು ಬಿಸಾಕೋದು. ಈ ಕೆಲಸ ಮಾಡೋಕ್ಕೆ ಇವನು ಮಾಜಿ ಪೊಲೀಸು ಗಿರೀಶ್ನೇ ಬೇಕಾ? ಇನ್ನೊಬ್ಬನಿಗೇನೋ ತಲೆ ಇರೋದು, ಇನ್ನೊಬ್ಬನಿಗೇನೋ ಬದುಕಿರೋದು, ನಮ್ಗೆ ಯಾರಿಗೂ ಬದುಕಿಲ್ವಾ? ಬಟ್ ಇನ್ನೊಂದು ಇದಕ್ಕೆ ನಿರಾಧಾರ ಪ್ರಶ್ನೆಗಳು, ಅನುಮಾನಗಳು ಜನರದ್ದು ನೋಡಿ. ನೀವು ಈಗ ಉಲ್ಟಾ ಹೊಡೆದಿರೋ ಉಲ್ಟಾ ಅಲ್ಲ, ಅದನ್ನ ನಾನು ಹೈಲೈಟ್ ಮಾಡ್ತಿಲ್ಲ. ಓಕೆ, ನಾನು ಹೇಳ್ತಾ ಇರೋದು, ನಾನು ಎಲ್ಲಿ ಉಲ್ಟಾ ಹೊಡೆದಿಲ್ಲ. ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ಇವತ್ತು ನಮ್ಮ ಸ್ಟ್ಯಾಂಡ್ ಹಂಗೆ ಇದೆ. ಅದರಲ್ಲಿ 4-5 ಜನ ಇವರು ಪೆಟಿಷನ್ ಹಾಕಿರೋದು. ನಾನು ಹಾಕಿದ್ದೇನೆ ಪೆಟಿಷನ್ ಹೈಕೋರ್ಟಲ್ಲಿ ಮೂಲ ಪೆಟಿಷನ್ನ ಸ್ಕ್ವಾಶ್ ಮಾಡಿ ಮುಚ್ಚಾಕಿ ಅಂತ ಪೆಟಿಷನ್ ಹಾಕಿರೋದು ಯಾರು? ಯಾರ ಮೇಲೆ ಅನುಮಾನ ಬೀಳ್ಬೇಕು ನೀವು? ಉಲ್ಟಾ ಹೊಡಿತಿರೋದು ನಾನಲ್ಲ, ಈ 4 ಜನದ ಪೆಟಿಷನ್ನು. ಬಾಲನವ್ರನ್ನ ಕೇಳಿ ಈ ಪ್ರಶ್ನೆನ ಆಗವ್ರ ಇಲ್ಲ ಅಂತ. ಬಾಲನೇ ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ನಿನ್ನೆ ಬಾಲನ್ ಅವ್ರದ್ದು ಸಂದರ್ಶನ ಮಾಡಿದ್ದಾರೆ. ಮತ್ತು ಅದ್ರಲ್ಲಿ ಒಪ್ಕೊಂಡಿದ್ದಾರೆ ತಾನೆ. ಮೂಲ ಪೆಟಿಷನ್ ಇಫ್ ಐ ನಾಟ್ ರಾಂಗ್ FIR ನಂಬರ್ 39/2025 ಧರ್ಮಸ್ಥಳನ. ಇವನು ಯಾವನು? ಇವನು ಗಿರೀಶ್ ಅದ್ರಲ್ಲಿ ಪೆಟಿಷನ್. ನೀನು ಯಾವನಲ್ಲೇ? ನೀನು ಯಾವನ ಅದನ್ನು ಸ್ಕ್ವಾಶ್ ಮಾಡಿದ್ರಲ್ಲಿ ನೀನು ಯಾವನು? ನಾವು SIT ಮಾಡಿಸಿದ್ದು, ಕರ್ನಾಟಕದ 7 ಕೋಟಿ ಜನ SIT ಮಾಡಿಸಿದ್ದು. ನಮಗೆ ಕೊಂದವರು ಯಾರು ಬೇಕು? ನೀನು ಯಾವನ ಅದ್ರ ಮುಚ್ಚಕ್ಕೆ ಪೆಟಿಷನ್ ಹಾಕೋಕ್ಕೆ? ಯಾರು ನೀನು ಹಾಕಿದ ಪೆಟಿಷನ್ನ? ಅಂದರೆ ನೀನು ಎಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆಯಾ? ಉಲ್ಟಾ ಹೊಡೆದವನು ಇವನು ಸರ್. ನಾವೆಲ್ಲಿ ಓಡ್ತಾ ಇದ್ದೀವಿ? ನಾವು ಇವತ್ತು ನ್ಯಾಯ ಕೇಳ್ತಾ ಇದ್ದೀವಿ. ಇವತ್ತು ಕೊಂದವರು ಯಾರು ನಮಗೆ ಬೇಕೇ ಬೇಕು. ಆ ಕೊಂದವರು ಯಾರು ಅನ್ನೋ ಕಂಪ್ಲೇಂಟನ್ನು FIRನ ಮುಚ್ಚಾಕುವಂಥ ಪೆಟಿಷನ್ ಹಾಕಿರೋ ಇವನ್ನ ಕೇಳ್ರಿ, ಇವನು ಯಾಕೆ ಹಾಕಿದ್ದಾನೆ ಪೆಟಿಷನ್ ಅಂತ. ನಾವ್ಯಾರು ಉಲ್ಟಾ ಹೊಡೆದಿಲ್ಲ ಸರ್. ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಉಲ್ಟಾ ಹೊಡೆದಿರೋರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಾವು ಉಲ್ಟಾ ಹೊಡೆದಿಲ್ಲ. ಬಟ್ ಏಕಾಏಕಿ ಜನ ಎಲ್ಲರೂ ಆ ಥರ ಮಾತಾಡ್ಕೊಂಡ್ರೆ ಸರ್, ಇಲ್ಲ ಫಂಡಿಂಗ್ ಏನಾದ್ರು ಲಾಯರ್ ಜಗದೀಶ್ಗೆ ಆಗ್ಬಿಡ್ತು ಅನ್ನೋ ರೀತಿಯಾಗಿ ಮಾತಾಡ್ಕೊಂಡ್ರೆ ಯಾರು ಕೊಟ್ಟವ್ರು ಹೇಳಿ?
ಆಮೇಲೆ ಹೋರಾಟ ಇದೊಂದು ನಾನು ಫಸ್ಟ್ ಟೈಮ್ ಮಾಡಿಲ್ಲ ನಾನು. ಓಕೆ, 2010ರಲ್ಲಿ 51 ಜನ IPS ಆಫೀಸರ್ಗಳನ್ನ, ಕರ್ನಾಟಕದ IPS ಆಫೀಸರ್ಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದೀನಿ. ನಾನು ಅಂದಿಂದವ್ರನ್ನ ಮುಟ್ಟಿಲ್ಲ. 2011ರಲ್ಲಿ ಅಂದಿನ ಹೋಮ್ ಮಿನಿಸ್ಟರ್ ಅಶೋಕ್ ಮೇಲೆ ಲೋಕಾಯುಕ್ತದಲ್ಲಿ ಕುಂಟ್ರು ಜಾಗನ ಮಾರ್ಕಂಡ್ ತಿನ್ಗಣ್ಣ ಅಂತ ಕಂಪ್ಲೇಂಟ್ ಹಾಕಿ ನನ್ನ ಮೇಲೆ 14 ಕೇಸ್ ಹಾಕ್ಕೊಂಡು ನಾನು ಜೈಲಿಗೆ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ನಮ್ಮ ತಾಯಿ ಸತ್ತೋದ್ರು, ನನ್ನ ಫ್ಯಾಮಿಲಿ ಹೊಡೆದೋಯ್ತು. ನಾನು ಹೋರಾಟದಲ್ಲಿ ಕೊಟ್ಟಿರೋದೇ ಜಾಸ್ತಿ, ತಗೊಂಡ್ರೆ ತುಂಬ ಕಡಿಮೆ. ಜಾರಕಿಹೊಳಿ ಕೇಸಲ್ಲಿ ತಲೆ ಎತ್ತಿರಿ ಕಾಲೆತ್ತಾರೆ ಅಂತಂದರು, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. DK ಶಿವಕುಮಾರ್ ನನ್ನ ಬಳಸ್ಕೊಂಡ, ದುರ್ಬಳಕೆ ಮಾಡ್ಕೊಂಡ, ಖರ್ಚು ವೆಚ್ಚ ಕೊಡ್ತೀನಿ ಅಂತ ಕೈ ಎತ್ತದ ದೊಡ್ಡ ಮನುಷ್ಯ. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ನಾನೇನು ಹಾಳಾಗೋಗಿಲ್ಲ. ಆವತ್ತು ಕೂಡ ಭಗವಂತ ನನ್ನ ಬದುಕಿಸ್ತಾ ಇವತ್ತು ಕೂಡ ಅವನಿಗಿಂತ ಚೆನ್ನಾಗಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ. 2023ರಲ್ಲಿ PSI ಹಗರಣ, 48 ಜನ ಪೊಲೀಸು, ಒಬ್ಬ ADGP ಅಮೃತ್ ಪಾಲನ್ನ ಅರೆಸ್ಟ್ ಮಾಡಿ ಕಳಿಸಿದೆ. ಹಿಂದ್ಗಡೆ ಇದ್ದಂಥ 65,000 ಜನ ಎಕ್ಸಾಮ್ ಬರೆದಂಥ ಹುಡುಗರು ಬಂದರು, ಆಮೇಲೆ ಓಡೋದ್ರು. ಬೆಂಗಳೂರಲ್ಲಿ ಟ್ರಾಫಿಕ್ ಅನಧಿಕೃತವಾಗಿ ಟ್ರಾಫಿಕ್ ಪೊಲೀಸರು ಮಾಫಿಯಾ ನಡೆಸ್ಕೊತಾ ಇದ್ರು. ಟ್ರಾಫಿಕ್ ಟೋಯಿಂಗ್ನ ನಿಲ್ಸಾಕ್ದೆ, ನನಗೇನು ಲಾಭ? ಯಾರು ದುಡ್ಡು ಕೊಟ್ಟರು ನನಗೆ? PSI ಹಗರಣದಲ್ಲಿ ಬಂಡವಾಳ ಹಾಕ್ದಾರೆ ಅವರು, ನನಗೇನು ಯಾರು ಕೊಟ್ಟರು ಕಾಸು? ನನಗೆ ಜಾರಕಿಹೊಳಿ ಕೇಸಲ್ಲಿ 60 ಲಕ್ಷ ನಂದು ಹಾಳಾಗೋಯ್ತು. ಏನೋ DK ಶಿವಕುಮಾರ್ ತನ್ನ ತೀಟೆ ತಿರ್ಸ್ಕೊಂಡಾಗ, ರಾಜಕೀಯ ತೀಟೆ ತಿರ್ಸ್ಕೊಂಡ, ನನಗೇನು ಲಾಭ ಬಂತು? ನನಗೇನು ಯಾರು ಕಾಸು ಕೊಟ್ರ? ನನ್ನ ಮನೆ ದುಡ್ಡು ತೊಗೊಂಡು ಹಾಕಿ ಮಾಡ್ತಾ ಇರೋದು. ಯಾವ ಬ್ರೀಫ್ ಕೇಸ್ ಯಾರು ಕೊಟ್ಟವ್ರು ಹೇಳಿ? ಅಲ್ಲ, ಈಗ ಬಾಯಲ್ಲಿ ಹೇಳೋದಲ್ಲ. ಈಗ ನಾನು ಲಾಯರ್ ಅಲ್ಲ ಅಂತಂದರು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬರೀತು, ಈಸ್ ಅ ಲೆಜಿಟಿಮೇಟ್ ಲಾಯರ್ ಆ್ಯಂಡ್ ಈ ಸರ್ಟಿಫಿಕೇಟ್ಸ್ ಆರ್ ಲೆಜಿಟಿಮೇಟ್ ಅಂತ. ಎಸ್, ಐ ಕ್ಯಾನ್ ಪ್ರೌಡ್ಲಿ ಸೇ ಎಸ್ ಮೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನ ಲಾಯರ್ ಅಂತ. ನೀನು ಯಾವನು ಹೇಳ್ಕೊಬಿಡ್ಕೊ, ನನಗೇನಾಗಬೇಕಾಗಿದೆ? ದುಡ್ಡು ಕೊಟ್ಟವ್ರು ಯಾರು? ಅಲ್ರಿ, ಬೆಂಗಳೂರಿನ ನಾವು ಜಮೀನ್ದಾರ್ ನಾವು, ನೀವು ಯಾವನ್ರಿ ಕೊಂಡ್ಕೊಳಕ್ಕಾಗತ್ತೆ? ನಾನೇನು ಯಾವನ ಅಡ್ಗಸ್ವಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಯಾವುದೋ ಉಸಿ ಬಾಂಬ್ ಬಿಟ್ಟು ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಾಯಿಲ್ಲ ನಾನು. ಇಲ್ಲ ಯಾವುದೋ ಧರ್ಮದ ಹೆಸರು ಹೇಳ್ಕೊಂಡು ಹುಡುಗರನ್ನೆಲ್ಲ ಉಚ್ಚೆ ಬುರ್ಸ್ಕೊಂಡು ಯಾವನೋ ಹಾಕಿರೋ ಪಿಂಪ್ಗಳ ಕೆಲಸ ನಾನು ಮಾಡ್ತಾಯಿಲ್ಲ. ಐ ಆಮ್ ವೆರಿ ಕ್ಲಿಯರ್. ನಾನೊಬ್ಬ ಹೋರಾಟ. ಯಾರು ಕೊಟ್ಟವ್ರು ಹೇಳಿ? ಸ್ನೇಹಿತರು ನೋಡಿದ್ರಲ್ವಾ ಒಂದು ಕಂಪ್ಲೀಟ್ ಡೀಟೇಲ್ಸ್. ಯಾಕೆಂದರೆ ನೋಡಿ, ಭಾಳ ಜನ ಅವ್ರವ್ರದ್ದೇ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಮಾತನಾಡ್ಬೋದು. ಒಂದು ಕ್ಲಾರಿಟಿ ಬೇಕಾಗಿತ್ತು. ಯಾಕೆಂದರೆ ಇಲ್ಲಿಯವರೆಗಿನ ಅಗ್ರೆಷನ್ನು, ಫೋರ್ಸು ನೋಡಿದಾಗ ನಾವು ಲಾಯರ್ ಜಗದೀಶ್ ಅವರು ಸೌಜನ್ಯ ಹೋರಾಟ ಜೊತೆಗೆ ಧರ್ಮಸ್ಥಳ ಕೇಸ್ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ ಅಂತ. ಆದರೆ ಇಲ್ಲೆಲ್ಲೋ ಏನೋ ನಡೀತಾ ಇದೆ ಅನ್ನೋ ಒಂದು ಅನುಮಾನದ ಆಧಾರದ ಮೇಲೆ ಇವತ್ತು ಗಿರೀಶ್ ಮಟ್ಟಣ್ಣನವ್ರ ವಿರುದ್ಧವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ಹೋರಾಟ ನಿಂತಿಲ್ಲ, ಇಲ್ಲಿ ನಾನು ಉಲ್ಟಾ ಹೊಡೆದಿಲ್ಲ, ಹಾಗಂತ ಹೇಳಿ ಎಲ್ಲೋ ದುಡ್ಡು ತಗೊಂಡು ನಾನು ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡ್ತಾ ಇರೋದು ಅಥವಾ ಅವ್ರ ವಿರುದ್ಧ ಮಾತನಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ. ನನ್ನ ಹೋರಾಟ ಸದಾ ಇರುತ್ತೆ. SIT ಎಲ್ಲೋ ಒಂದು ಕಡೆ ದಿಕ್ತಪ್ಪಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅನ್ನೋ ಸೂಕ್ಷ್ಮತೆಯನ್ನು ಕೂಡ ಅವ್ರು ಅರ್ಥಕೊಂಡು ಮಾತನಾಡಿದರು. ಸೊ ನೋಡೋಣ ಏನಾಗುತ್ತೆ, ಅಂತಿಮ ವರದಿ ಬರಲಿ, ಎಲ್ಲದಕ್ಕೂ ಒಂದು ತೆರೆ ಬೀಳಲಿ. ಇದೇ ರೀತಿಯಾಗಿ ಬರೀ ನಿಗೂಢವಾಗಿ ಉಳಿಯೋದು ಬೇಡ ಇದೆಲ್ಲವೂ ಕೂಡ ಅಂತ ನಾನು ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.